अस्सलाम वालेकुम नमस्ते ಹೆಂಗದಿರಿ ನನ್ನ ಬುರ್ಕಾ ನೋಡ್ರಿ ಹೆಂಗಾಗೈತಿ ರೀ ನೋಡ್ರಿ ಎಲ್ಲಿ ಬುರ್ಕಾ ಅಂದ್ರೆ ತಮ್ಮನ ನನ್ನ ಹೈಟ್ ಆದಾಳ ಕೊಡಿಸ್ಬಿಡಿ ಮಮ್ಮಿ ನನಗೂ ಬುರ್ಕಾ ಒಂದ ತಮ್ಮನ ಫಸ್ಟ್ ಭಾಳ ಸಣ್ಣಕ್ಕಿದ್ಲೆ ಈಗಾಕಿ ಭಾಳ ಮಸ್ತ್ ಬೆಳೆಯಾಕತ್ತಾಳೆ ಹಂಗನೆ ಅಬ್ಸರ್ವ್ ಮಾಡೋಕೀಗಿ 6 ತಿಂಗಳ ಹಿಂದಕ್ಕೆ ಗಿಡ್ಡಿದ್ಲೆ ಈಗ ಫುಲ್ ಹೈಟ್ ಆಗ್ಬಿಟ್ಟಾಳಕಿ ಅದ ಅಂತೇನೆ ಹಿಡ್ಕೋರಿಲ್ಲ ಒಂದಿಟ ನನ್ನ ಹೈಟ್ ಆಕೆ ಏನು ಹೈಟ್ ನೋಡ್ರಿ ಆಕೆ ಎಲ್ಲಿ ಬಂದಾಳ ನನಗೆ ಅಂತೇಳಿ ಅಯ್ಯ ಕರೆಕ್ಟ್ ಅದೀವ ನಮ್ಮ ನಾನು ಆಕೆ ಅಂದ್ರೆ ನಾನು ಇಷ್ಟ ಇದೆ ನೀನು 1.5 ಫುಟಿಯ ಆದಿ ಸರಿ 3 ಫುಟಿಯ ಆದಿ ಏನಿದೆ ಏನಂದ್ರೆ ನೀ 3 ಫುಟಿಯ ಆಕೆ ಆಕಲ್ 6 ಫುಟಿಯ ನಾನೇಂತ ನಾನೇ ಇಲ್ಲಿ ಇದು ಮಾಡ್ತಾಡ್ರಿ ಜೋತ್ ಬಿಡ್ತೀನಿ ನಾನೇ ನಾನು ಸ್ವಲ್ಪ ಎತ್ತರ ಆಗ್ಬೇಕ ನೀ ಜೋತ್ ಬಿಡು ನಾನೇ ಜೋತ್ ಬಿಡ್ತೀನಿ ಲೈಫ್ ಈಗ ಜೋತ್ ಬಿಡ್ತೀನಿ ನೀನು ಅಲ್ಲಿ ನೋಡಿಲ್ಲ ನನಗೆ ನಂಬಿಕೆ ಆಗಲ್ತ ತಮ್ಮನ್ನ ನನ್ನಷ್ಟು ಹೈಟ್ ಅದ ಅಂತ ಹೇಳಿದ್ರ ನಂಬು ಮಮ್ಮಿ ನಂಬೋಬೇಕಾದ ಬಿಡಿದೆ ನನಗೂ ಒಂದು ಬುರ್ಕಾ ಕೊಡಿಸ್ ಮಮ್ಮಿ ಇದನ್ನ ತಗೊಂಡ್ಬಿಡು ಇಲ್ಲ ಇಲ್ಲಿ ಬಿಡು ಮಮ್ಮಿ ನಾ ಹಾಕೊಂಡು ಬಿಡ್ತೀನಿ ಬುರ್ಕಾ ಸೂರ್ಯ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ ಮಳೆ ಮಾಡಂತ್ರ ಫುಲ್ ಐತಿ ಆದ್ರೆ ಮಳೆ ಬರಲಿಲ್ಲ ಇನ್ನು ನೈಟ್ ಬರ್ಬೋದು ಅನಿಸ್ತೈತಿ ನನಗೆ ಯಾಕಂದ್ರೆ ಕ್ಲೈಮೇಟ್ ಫುಲ್ ಅಂದ್ರೆ ಫುಲ್ ಕೋಲ್ಡ್ ಐತಿ ಹಿಂಗೆ ಇರ್ಬೇಕಪ್ಪ ಕ್ಲೈಮೇಟ್ ಅನ್ಸತ್ ಬಿಡತ್ತೆ ನೋಡ್ರಿ ನಮಗೆ ಜಳದಾಗ ಸಾಕಾಗ್ಬಿಟ್ಟತ್ ನಮಗೆ ಬಿಸಿಲು ಮಮ್ಮಿ ಕ್ಲೈಮೇಟ್ ಅಂತ ಹಿಂಗೆ ಇರ್ಬೇಕಂತಂದು ಅನ್ಸತ್ತೈತಿ ಮಳೆ ಒಂದು ಬರ್ಬೇಕು ರಾತ್ರಿ ಅಂದ್ರೆ ದೊಡ್ಡ ಮಳೆ ಆಗ್ಬೇಕು ಮಳೆ ಬಂದ್ರೂ ಹೋದಿಲ್ಲ ತಮ್ಮನ ಸ್ವಲ್ಪ ಮಳೆ ಬಂತಂದ್ರೆ ಮತ್ತೆ ಅರ್ಜಳಾಕತ್ತೆ ಬುರ್ಕಾ ಕೊಡ್ಸನ್ ಯಾವಾಗ ಕೊಡಿಸ್ ಅದು ಸ್ವಲ್ಪ ಹಾಲು ಹಾಕೋಗ ಏನು ಬೇಕಾ ಏನು ಬೇಕು ಹಾಲು ಅಲ್ಲೈತೆ ನೋಡು ಅದ್ರ ಬಟ್ಲ ತಮ್ಮನ ತಗೊಂಡೋಗು ಇಲ್ಲೇ ಐತೆ ನೋಡು ಅದ ನೋಡಲ್ಲ ನಿನ್ನಿಂದ ಓಡಾಡ್ತದ ಪಾಪ ಹೊಟ್ಟೆ ಹಶು ಆಗೈತೆ ಅದಕ್ಕೆ ಅದ ನಿನ್ನಿಂದ ಓಡ್ಬರ್ತೈತೆ ನೋಡ ಅದ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರದ್ದು ಟೀ ಕಾಫಿ ಆಯ್ತು ಅಂತ ಅನ್ಕೊತೀನಿ ನೋಡ್ರಿ ನಾನು ನಮ್ದು ಏನಿಲ್ಲ ರೀ ಚಾ ಅಷ್ಟ ಕುಡ್ದೀವಿ ನಾವು ಈಗ ಎಲ್ಲಿ ಹೊಂಟೀವಿ ಅಂತಂದು ಹೇಳಿದ್ರೆ ಸ್ವಲ್ಪ ರೇಷನ್ ತೊಗೊಂಬರ್ಬೇಕು ಈ ತಿಂಗಳು ರೇಷನ್ ತೊಗೊಂಬರ್ಬೇಕು ಅನ್ನೋದ್ರೊಳಗೆ ಅಂತ ಹೇಳಿದ್ರೆ ನಾವು ಊರಿಗೆ ಹೋಗ್ಬಿಟ್ವಿ ಬಂದಮೇಲೆ ತೊಗೊಂಬರ್ಬೇಕು ಅಂತ ಹೇಳಿದ್ರೆ ನಮ್ಮ ತಳಗೆ ಹೋಗೋಣ ಆಗಲಿಲ್ಲ ನಿನ್ನೆ ಮಧ್ಯಾಹ್ನ ಹೋಗಿದ್ವಿ ಆ ಬಿಸಿಲಿಗೆ ಸಂಬಂಧ ಅಮ್ಮನ ಮನೆಗೆ ಹೋಗಿ ಡೈರೆಕ್ಟ್ ಹಂಗೆ ಬಂದುಬಿಟ್ವಿ ನಾವು ಈಗ ಸ್ವಲ್ಪ ನಾಷ್ಟಕ್ಕೆ ಏನಾದರೂ ಮಾಡ್ಬೇಕಂತಂದ್ರೆ ಅವಲಕ್ಕಿನ ಖಾಲಿ ಆಗ್ಯವು ರವಾನ ಖಾಲಿ ಆಗೈತೆ ಸೊ ಹಂಗಾಗಿ ನಾನು ಸಾನಿಯಾ ಈಗ ಹೊಂಟಿವಿ ಅವಲಕ್ಕಿ ಮತ್ತು ರವೆ ತೊಗೊಂಬರಕ್ಕೆ ಈಗ ಹೋಗಿ ತೊಗೊಂಬಂದು ನಾಷ್ಟ ಮಾಡಿ ಆಮೇಲೆ ಇವತ್ತು ಕೆಲಸ ಭಾಳ ಅದಾವು ಸ್ವಲ್ಪ ಎಲ್ಲ ಶಾಪಿಂಗ್ ಅದಕ್ಕೆ ಹೋಗ್ಬೇಕು ಶಾಪಿಂಗ್ ಅದಕ್ಕೆ ಅಂತಂದು ಹೇಳ್ತೀನಿ ರೀ ನಾನು ಹೋಗೋ ಮುಂದೆ ಲಗು ಕೆಲಸ ಒಂದು ಮುಗಿಸ್ಕೋಬೇಕು ಇವತ್ತು ಇಲ್ಲ ಐತೆ ನೋಡ್ರಿ ನಾವೇನು ಕುಲಕರ್ಣಿ ಅವ್ರ ದವಾಖಾನೆಗೆ ಹೋಗ್ತೀವಲ್ಲ ರೀ ಅದ ದಾರಿ ಒಳಗೆ ಈ ಅಂಗಡಿ ಇರೋದು ಇಲ್ಲ ತೊಗೊಳೋದು ಇಲ್ಲೇ ಎಲ್ಲ ಚಲೋ ಸಿಗ್ತಾವೆ ಐಟಮ್ ಎಲ್ಲ ಇವು ಹಾಕೋ ನೋಡ ನಾವು ಬರೋದು ಅಲ್ಲಿದ್ದು ಅಲ್ಲೇ ಇಲ್ಲಿ ಬಂದವು ನೋಡಿಲ್ಲಿ ತಮ್ಮನ ಈಗೇನು ಸಾಯಂಕಾಲ ಹೊಡೆದ ಕಲತ್ ಅನ್ನೋದ್ರೊಳಗೆ ಏನೋ ಮಾಡ್ಕೊಂಡ್ರೊಳಗೆ ಎಡವಟ್ಟೆ ಗಾಡಿಗೆ ಬರತೈತಿ ಅವನು ಹಿಂದೆ ನೋಡ್ಯಾನೋ ಇಲ್ಲೋ ಪುಣ್ಯಾತ್ಮ ಗೊತ್ತಿಲ್ಲ ಗಾಲಿ ಪೂರ ಬೆಂಡ್ ಆಗೈತಿ ನಿಂತಿಲ್ಲವ ಎಲ್ಲರದು ಟೈಮ್ ಸರಿ ಇರೋಂಗಿಲ್ಲ ನಮ್ದು ಇರೋಂಗಿಲ್ಲ ಅವ್ರದ್ದು ಇರೋಂಗಿಲ್ಲ ಹಂಗೆ ಅಂತೇಳಿ ನಿಂದಿರ್ಬೇಕು ನೋಡ್ಬೇಕು ಏನಾಗೈತಿ ಏನಿಲ್ಲ ಅಂಥೇಳಿ ನೋಡಿಲ್ಲ ಏನು ಮಾಡಿಲ್ಲ ನಾವು ಆಮ ತಗೊಂಡು ಹೋಗತ್ತಾನೆ ಹುಡುಗಿನಾಗ ಹೋಗ್ಬಿಟ್ಟದ ಗಾಡಿ ಅಂತೇಳಿ ಹೋಗ್ಬಿಟ್ಟಾನವ ಹೋಗ್ಯಾನವ ಹೋದ್ವಿ ನಾವೇನು ಹಂಗೆ ಬೈಯಾಕ ಇದಾಕ ಹೋಗಿಲ್ಲ ನಾವು ನಾವು ಅಷ್ಟೋ ಹಂಗೆ ವಾರ ಮಾಡಿ ಬರ್ಬೇಕಂತೇಳಿ ಹೋಗಿದ್ವಿ ಅವನು ಅಷ್ಟೋ ಮಾತಿಗೆ ಅರ್ಥ ಮಾಡ್ಕೊಂಡು ಆಮ್ಯಾಗ ಏನು ಹೋಗ್ತಾನವ ನಾನು ನೋಡಿಲ್ಲ ರೀ ಅದನ್ನು ನಾವಂದೆ ನೋಡ್ಲಂಗೆ ನೀ ಅಲ್ಲಿಂದ ಹೆಂಗೆ ಬಂದು ಪಾಯ್ ಸ್ಪೀಡ್ ಆಗಂತಿದ್ದು ನಮ್ಗೆ ಆಮೇಲೆ ರೊಕ್ಕ ಕೊಡಕ್ಕೆ ಬಂದವ 3,000 ರೂಪಾಯಿ ಹೇಳಿದ್ವಿ ಹಂಗೆ ನಿನ್ನ ರೊಕ್ಕ ಯಾರು ಬೇಕಪ್ಪ ಮರ ನಿನ್ನ ರೊಕ್ಕ ಕಡೆ ಇಟ್ಕೋ ಜೀವಕ್ಕೆ ಏನಾರ ಆಗ್ತದೆ ಏನು ಮಾಡ್ತೀನಿ ಅಂತ ಕೇಳಿದ್ವಿ ಹಂಗೆ ಚಲೋ ಆತ ಗಾಡಿ ಸೈಕಲ್ ಮೇಲೆ ಹೋಗೈತಿ ಮಾತು ಬೇರೆ ನೀನ ಬಾ ನೀನು ಮಾಡ್ಸ್ಕೊಳ ಅಂತ ಹೇಳಿದ್ವಿ ಅವನ ಬರಂಗಿಲ್ಲ ರೀ ಅಂತ ಹೇಳ್ದ ಜರ ಇವ್ರಿಬ್ರಿಗೆ ಹಚ್ಚ ಬಾಂಡೆ ತಿಕ್ಕಾಕ ಸುಮ್ಮನೆ ನೀ ಯಾಕೆ ತೊಳೆದು ಇದನ್ನ ಮಾಡ್ಕೊಂತಿದ್ದೆ ಹಚ್ಚ ಅವ್ರಿಬ್ರಿಗೆ ಹಚ್ಚ ಕುಂತಾರಲ್ಲ ಇಬ್ರು ಇಲ್ಲ ಕುರ್ಚಿ ಅದ ಕೇಳೋದ ನೀ ಹೆಂಗೆ ತೊಳಿತೆ ಅಂತೇಳಿ ಕುತ್ಕೊಂಡು ನೋಡಾರ ಅವ್ರ ಏ तुम्हें मांजो माँ बांडे वो 2 जने भी हाँ
अम्मू मस्ती तू क्या करती हाँ देखते क्या तू धोती ಅಷ್ಟಾರು ಹೇಳ್ತಾವ ಎರಡು ಮಾಡ್ಬೇಕು ನೋಡ ಜೈರ ಅಂಗಡಿಗೆ ಹೋಗಿದ್ದೀವ ನಾವು ಅಂಗಡಿಗೆ ಅವಲಕ್ಕಿ ರವೆಲ್ಲ ಖಾಲಿ ಆಗ್ಬಿಟ್ಟವು ನಾವು ರೇಷನ್ ತಂದಲ್ಲಿ ತಿಂಗಳಲ್ಲಿ ಹೋಗ್ಬಿಟ್ಟಿದ್ದು ಊರಿಗೆ ಅದಕ್ಕೆ ಹೋಗ್ತಂಬಂದಿ ನಾನು ಸಾನೆ ಹೋಗಿ ಅದಕ್ಕೆ ತೊಗೊಂಬಂದಿ ಈಗ ಹೋಗಿ ಹ್ಞೂ ಆಗ ಉಪ್ಪಿಟ್ಟು ಕಾವಕತ್ತೆ ಯಾವ ಹಾಂ ತಮ್ಮನ ಇವತ್ತು ಫುಲ್ ಟಯರ್ಡ್ ಆಗ್ಬಿಟ್ಟತ್ರೆ ಆಕೆ ಏನೋ ಸುಸ್ತು ಆಗತ್ತಂತ ತಲೆ ನೋವು ಆಗತ್ತೈತಿ ಬೆಳಿಗ್ಗೆ ಎದ್ಲು ಮಕ್ಕ ತಕೊಂಡ್ಲು ಮತ್ತು ಆಕೆ ಗುಳಿಗೆ ಕೊಟ್ಟೆ ಮುಕ್ಕೊಂಡಾಳೀಗ ಸ್ವಲ್ಪ ಏನೋ ಉಪ್ಪಿಟ್ಟು ಅದನ್ನು ಮಾಡ್ತೀನಿ ಆಮೇಲೆ ಎಬ್ಬಿಸ್ತೀನಿ ರೀ ಆಕೆಗೆ ತಮ್ಮನ ನಿದ್ದೆ ಹತ್ತೈತಿ क्या माँ उपीट बनाएंगे अभी बनाएंगे क्या तुम्हें बनाते तोटे है क्या तुम्हें मैं बनाने क्या ಎಲ್ಲರ ಮನೆಯಾಗಿನ ದ್ವಾಸಿ ತೂತ ಅನ್ನೋವಂಥ ಗಾದಿ ಮಾತು ಎಷ್ಟು ಕರೆ ಐತಲ್ಲ ಅಷ್ಟ ಕರೆ ಮಾತು ಇದು ಐತಿ ಮನೆ ಅಂದಮ್ಯಾಗ ಮಂದಿ ಇರ್ತಾರೆ ಮಂದಿ ಅಂದಮ್ಯಾಗ ಮನಸ್ಸು ಇರ್ತೈತಿ ಮನಸ್ಸು ಎಲ್ಲರದು ಒಂದೇ ಇರೋಂಗಿಲ್ಲ ಒಬ್ಬೊಬ್ಬರು ಮನಸ್ಸು ಒಂದೊಂದು ನಮೂನೆ ಇರ್ತೈತಿ ಸೊ ಹಂಗೆ ನಮ್ಮದು ಫ್ಯಾಮ್ಲಿ ನೋಡಾಕತ್ತೀರಿ ನೀವು ನೋಡಾಕತ್ತ ಮತ್ತು 4 ವರ್ಷದ ಮ್ಯಾಗ ಆತೆ ಇವತ್ತು ಈ ಮಾತು ಹೇಳೋಕೆ ಕಾರಣ ಏನ್ರಿಪ್ಪ ಅಂತ ಹೇಳಿದರೆ ಮೊನ್ನೆ ಸುಮ್ಮನೆ ನಮಗೆ ಬಿಟ್ಟು ಎಲ್ಲರೂ ಟ್ರಿಪ್ ಹೋಗಿ ಬಂದ್ರೆ ನಮಗೆ ಬೇಜಾರು ಭಾಳ ಆತವತ್ತೆ ಅಷ್ಟೇ ಬೇಜಾರಾಗಿಲ್ಲ ಭಾಳ ಅಂದ್ರೆ ಭಾಳ ಬೇಜಾರಾಗೈತಿ ಬೇಜಾರು ನಮಗೆ ಯಾಕೆ ಆಗತ್ತೆ ಅಂತ ಹೇಳಿದರೆ ಅವ್ರು ಬಿಟ್ಟು ಹೋಗ್ಯಾರಂತ ನಮಗೆ ಬೇಜಾರಾಗಿಲ್ಲ ಅವ್ರ ಜೋಡಿ ನಾವು ಯಾಕೆ ಹೋಗಲಿಲ್ಲ ಅಂತ ಬೇಜಾರಾಗೈತೆ ನಮಗೆ ನಾವು ಅಲ್ಲಿ ಊರಿಗೆ ಹೋಗ್ಲಿಲ್ದಂಗೆ ಇದ್ದ ಇಲ್ಲೇ ಇದ್ದಿತ್ತು ನಾವು ಅವ್ರ ಜೋಡಿ ಹೋಗ್ಬೇಕಾಗಿತ್ತು ಟ್ರಿಪ್ಪಿಗೆ ಅಂತಂದು ಹೇಳಿ ನಮಗೆ ಇದಾತ ಸಾದಾ ಬೇಜಾರು ಮತ್ತೇನಿಲ್ಲ ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಈಗ ಮನೆ ಅಂದಮೇಲೆ ಮನಸ್ತಾಪ ಇರ್ತಾವೆ ಆದ್ರೆ ನಮ್ಮ ಮನೆಯೊಳಗೆ ನಮ್ಮ ಫ್ಯಾಮ್ಲಿ ಒಳಗೆ ಹೆಂಗೈತಿ ಅಂತಂದು ಹೇಳಿದ್ರೆ ಮನಸ್ತಾಪ ಇಟ್ಕೊಂಡು ತಿಂಗಳಾನ್ಗಂಟ್ಲೆ ವರ್ಷಾನ್ಗಂಟ್ಲೆ ನಾವೇನು ಯಾರು ಮನಸ್ಸಿನಾಗ ಅದನ್ನ ಇಟ್ಕೊಂಡು ಕೊರೆಯಂಗಿಲ್ಲ ಹಂಗೇನು ಮನಸ್ತಾಪ ಬಂತಂದ್ರೆ ಒಂದು 5 ಇಲ್ಲ ಅರ್ಧ ತಾಸು ಅಷ್ಟೇ ನಿಮಿಷ ಆಮೇಲೆ ನಾವು ಏನು ಮಾಡ್ತೀವಿ ಅಂದ್ರೆ ಮಾತಾಡ್ಕೊಂಡು ಮತ್ತೆ ಕಂಪೇರ್ ಆಗಿಬಿಡ್ತೀವಿ ನಾವು ಅದನ್ನು ಇಟ್ಕೊಂಡು ಕೊರಂಗಿಲ್ಲ ನಾವು ಏನಾದ್ರು ಸ್ವಲ್ಪ ಸಿಟ್ಟು ಬಂತಂದ್ರೆ ಅವ್ರೊಂದು ಮಾತನ್ಬೋದು ನಾವೊಂದು ಮಾತನ್ಬೋದು ಹಂಗೆ ಮತ್ತೆ ಬರ್ತಿರ್ತಾವೆ ಫ್ಯಾಮ್ಲಿ ಅಂದಮೇಲೆ ಆ ಥರ ನಮ್ಮ ಫ್ಯಾಮ್ಲಿ ಒಳಗೆ ಹೆಂಗೈತೆ ಅಂದ್ರೆ ಅದು ಭಾಳ ತಿರಂಗಿಲ್ಲ ರೀ ಮನಸ್ತಾಪ ಒಂದು 5 ನಿಮಿಷ 10 ನಿಮಿಷದಾಗ ಮತ್ತು ನಾವೆಲ್ಲರೂ ಮತ್ತೆ ಹೊಂದ್ಬಿಡ್ಕೊಂಡ್ಬಿಡ್ತೀವಿ ಹಂಗೈತಿ ಆಮೇಲೆ ಎಲ್ಲರೂ ಹಂಗೆ ಹೇಳತ್ತಿದ್ರೆ ನಿಮಗೆ ಬಿಟ್ಟು ಹೋಗ್ಯಾರ ಅಜ್ಜರ್ನ ಇದನ್ನು ಮಾಡಕ್ಕೆ ಅಂಥೇಳಿ ಅವ್ರೇನು ಬಿಟ್ಟು ಹೋಗಿಲ್ರಿ ನಾವು ಇಲ್ಲಿದ್ದರೆ ನಮಗೆ ಕರ್ಕೊಂಡು ಹೋಗ್ತಿದ್ರೆ ನಾವು ಅಲ್ಲಿ ಊರಾಗಿದ್ವಲ್ಲ ಮತ್ತು ಅವ್ರು ಏನಾರ ಅಲ್ಲಿ ಆಮೇಲೆ ನಾವು ಅಲ್ಲಿಂದ ಪ್ರೋಗ್ರಾಮಿನ ವೀಡಿಯೋನ ಬಿಡಾಕತ್ತಿದ್ವಿ ಮದುವೆವು ಎಂಗೇಜ್ಮೆಂಟೇನು ಆಮೇಲೆ ತಮ್ಮನ ಮಗ್ಗಿ ಜಡಿ ಅದೆಲ್ಲ ಹಾಕಿದ್ದು ಆಮೇಲೆ ಟೂರ್ ಇದಕ್ಕೆ ಹೋಗ್ಯಾರ ಚಾಚಿ ಶೂಟಿಗೆ ಹೋಗ್ಯಾರ ಈಗೇನು ಜಲ್ದಿ ಬರ್ತಾರ ಇಲ್ಲ ಮತ್ತು ಸಾನಿಯಾನು ಕರ್ಕೊಂಡು ಹೋಗ್ಯಾರ ಇವಾಗೇನು ಸ್ಕೂಲ್ ಇಲ್ಲ ಇದು ಬರ್ವಲ್ರಕ್ಕ ಅಲ್ಲಿ ಏನಾದ್ರು ಮತ್ತು ಅವರು ಹೋಗ್ತಿರ್ತಾರೆ ಅಲ್ಲಿ ಟ್ರಿಪ್ ಅವ್ರ ಮಾಮನ ಗಾಡಿ ಇರ್ತೈತಿ ಅಂತಂದೇಳಿ ಹಿಂಗೆ ಸುಮ್ಮನೆ ಅದಾರ ಇಲ್ಲತ್ತಂದ್ರೆ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಆಮೇಲೆ ನಾವು ಇಲ್ಲಿ ಜಲ್ದಿ ಬರೋದು ಅವರಿಗೆ ಗೊತ್ತಿಲ್ಲ ನಾವು ಯಾರಿಗೂ ಹೇಳಿದ್ದೇನೆ ಇಲ್ಲ 4 ದಿನ ಹೋಗಿ ಮತ್ತೆ ವಾಪಸ್ ಬರ್ತೀವೋ ಅಂತಂದು ಹೇಳಿ ನಾವು ಹೋಗಿದ್ದೆ ಬೆಳಗಾಂ ಜಲ್ಲಿ ಹೋಗಿದ್ವಿ ಅವಾಗ ಯಾರು ಎದ್ದಿದ್ದಿಲ್ಲ ನಾವು ಹೋಗ್ಬಿಡ ಅಂತಂದು ಹಂಗೆ ಹೋದ್ವಿ ಆಮೇಲೆ ಅವ್ರೇನು ಮಾಡ್ಯಾರ ಅಂತ ಹೇಳಿದ್ರೆ ಏನೋ ಒಂದು 8 ದಿನ ಇಲ್ಲ 15 ದಿನ ಹೋಗ್ಬೋದು ಚಾಚಿ ಎಲ್ಲರೂ ಹೋಗ್ಯಾರ ಬಿಡು ಅಂತಂದೇಳಿ ಅವರು ಪಾಪ ಸುಮ್ಮನೆ ಅದಾರ ಹಂಗೇನಿಲ್ಲ ರೀ ನಮ್ಮ ಫ್ಯಾಮ್ಲಿ ಒಳಗೆ ಎಲ್ಲರಿಗೂ ಎಲ್ಲರೂ ನಾವು ಒಂದು ಟ್ರಿಪ್ಪಿಗೆ ಹೊಂಟಿವಿ ಅಂತ ಹೇಳಿದ್ರೆ ಫಸ್ಟ್ ಎಲ್ಲರೂ ಕೂಡ್ತೀವಿ ನಾವು ಮನೆ ಒಳಗೆ ಕೂಡಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತೇಳಿ ಮಾತಾಡ್ಕೊಂಡು ಮತ್ತು ಖರ್ಚು ಎಷ್ಟು ಬರ್ತೈತೆ ಅದನ್ನು ನೋಡ್ಕೊತೀವಿ ಯಾವ ಗಾಡಿ ಮಾಡೋಣ ಏನು ಮಾಡ್ಕೊಳ್ಳೋಣ ಅಂತಂದು ಎಲ್ಲರಿಗೂ ಬಾಬಾ ಫಸ್ಟ್ ಕುಂದಿರ್ಸ್ತಾರೆ ಎಲ್ಲರಿಗೂ ಮಾತಾಡ್ತಾರೆ ಎಲ್ಲರನ್ನೂ ಕೇಳ್ತಾರೆ ನೀವು ಬರ್ತೀರಾ ಅಂತಂದು ಹೇಳಿ ಹಂಗೆಲ್ಲರೂ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕರ್ಕೊಂಡು ಹೋಗಿ ನಮಗೆ ಎಲ್ಲ ಟ್ರಿಪ್ ಚಲೋ ಮಾಡಿಸ್ಕೊಂಡು ಕರ್ಕೊಂಬರ್ತಾರೆ ನಮ್ಮ ಫ್ಯಾಮ್ಲಿ ಒಳಗೆ ಹಂಗೇನಿಲ್ಲ ಯಾರಿಗೂ ಬಿಟ್ಟು ಹೋಗ್ಬೇಕು ಇವ್ರಿಗೆ ಬಿಟ್ಟು ಹೋಗ್ಬೇಕು ಅವ್ರಿಗೆ ಬಿಟ್ಟು ಹೋಗ್ಬೇಕು ಅನ್ನೋ ಮಾತಾ ಬರೋಂಗಿಲ್ಲ ರೀ ಇಲ್ಲಿ ಜಸ್ಟ್ ಏನಪ್ಪ ಅಂದ್ರೆ ನಾವು ಅಲ್ಲಿ ಊರಿಗೆ ಹೋಗಿದ್ದ ಕಾರಣ ಇವರು ಹೋದ್ರೆ ಅದು ಒಂದು ಯಾವುದೋ ಬಂದ ತಕ್ಷಣ ಹೇಳಿದ್ರೆ ಚಾಚಿ ನೀವು ಇದ್ದಿದ್ದು ಭಾಳ ಚಲೋ ಆಗಿತ್ತು ನಮಗೂ ಬೇಜಾರಾತ ನೀವು ಬಿಟ್ಟು ಹೋಗಿದ್ದಕ್ಕೆ ಮತ್ತು ನೀವು ಇಷ್ಟು ಲಗು ಬರ್ತೀರಂತ ಅನ್ಕೊಂಡಿದ್ದಿಲ್ಲ ನಾವು ನೀವು ಬರ್ತೀರಂತೇಳಿ ಸ್ವಲ್ಪ ನಮಗೆ ಏನಾದರೂ ಗೊತ್ತಿದ್ದು ಅಂತಂದ್ರೆ ಮತ್ತು ತಿರ್ಗೋ ಮರುದಿನ ನಾವು ಪ್ಲ್ಯಾನ್ ಮಾಡ್ತಿದ್ವಿ ಅದನ್ನು ಅಂಥೇಳಿ ಇಲ್ಲಿ ಬಿಡುವ ನಾವು ಹೇಳೇ ಇಲ್ಲ ಫೋನ್ ಹಚ್ಚಿ ನಾವು ಅಲ್ಲಿ ಬಿಸಿಲಿನ ಹೊಡೆದಾಗ ಜಲ್ದಿ ಬಂದುಬಿಟ್ಟು ಇಲ್ಲತಂದ್ರೆ ನಾವು ಅಲ್ಲಿದ್ದು ಯಾವ್ದಾರು ನಮ್ಮ ಮಾಮೂ ಹೇಳಿದ್ರು ಗಾಡಿ ತೊಗೊಂಡು ಎಲ್ಲರೂ ಹೋಗೋಣ ಅಂತಂದು ಹೇಳಿ ಬಿಸಿಲಿಗೆ ನಾವು ಅಲ್ಲಿ ನಿಂದ್ರಕಾಲೆಲ್ಲ ಬಂದುಬಿಟ್ಟಿವಿ ಅಂತಂದು ಹೇಳಿದ್ವಿ ಅಲ್ಲಿ ಹೋದಕ್ಕಂತ ಅವ್ರು ಅಲ್ವರ್ಗಾಗುತ್ತೆ ಹಾಂ ಅದೇ ಹೇಳಿದೆ ಅಲ್ಲಿ ಅವ್ರಿಗೆ ಹೋಗ್ಯಾರಲ್ರಿ ಏನು ಅವ್ರಿಗೆ ಎಂಜಾಯ್ ಆಗಿಲ್ಲ ಹತ್ರ ಬರೀ ಏನಪ್ಪ ಅಂತ ಹೇಳಿದ್ರೆ ಸಮುದ್ರದೊಳಗೆ ಜಳಕ ಮಾಡಿ ಹಂಗೆ ಮಾಡಿ ಬಂದಿರಿಪ್ಪ ನಾವು ಬಿಸಿಲ ಚಾಚಿ ನಮಗೆ ಭಾಳ ದೂರ ಹೋಗ್ಬಿಟ್ಟಿವಿ ನಾವು ಅಂತಂದ್ರೆ ಹೋಗ ಇಲ್ಲಿ ಬರೋ ಬದಲು ಅಲ್ಲಿ ನಮ್ಮೂರ ಕಡೆಗೆ ಹೊಳೆ ಕಡೆ ಬಂದಿದ್ವಿ ಅಂದ್ರೆ ನವಲಿ ಹೊಳೆಗೆ ನಾವು ಅತ್ತಾಗಿಂದ ಗಾಡಿ ತೊಗೊಂಬರ್ತಿದ್ವಿ ನಿಮ್ಮದು ಗಾಡಿ ಬರ್ತೈತೆ ಮಸ್ತ್ ಆಕಿತ್ತು ಅಲ್ಲಿ ಅಂತ ತಿಳಿ ನೀರು ಹೊಳೆ ಬಿಟ್ಟ ಬರ್ತೈತಿಲ್ಲ ನೀವು ಹಂಗಿತ್ತು ಅದು ಪ್ಲೇಸ್ ಬೇಕಂದ್ರೆ ಅಲ್ಲೇ ಏನಾರು ಅಡುಗೆ ಮಾಡೋಕ್ಕೂ ಬರ್ತಿತ್ತು ಅಂತಂದೆ ಚಚ್ಚ ಹೌದು ನೋಡು ನಮಗೆ ಗೊತ್ತಾಗಲಿಲ್ಲ ಅದು ಸುಮ್ಮನೆ ಹೋದ್ವಿ ನಾವು ಇಲ್ಲಿ ಅಂತಂದು ಹೇಳಿದ್ರೆ ಹಂಗಾರೆ ಅದು ಒಂದು ಯಾವ್ದಾರು ಪ್ಲೇಸಿಗೆ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಅದು ಪ್ಲೇಸ್ ಹೆಂಗೆ ನಾವು ಎಷ್ಟು ಎಂಜಾಯ್ ಮಾಡ್ಬೋದು ಅಂತೇಳಿ ಅಲ್ಲಿ ಎಲ್ಲ ಪ್ಲೇಸ್ ಚಲೋ ಐತಿ ಯಾಕಂದ್ರೆ
ಆಲ್ಮೋಸ್ಟ್ ಸ್ಕೂಲ್ ಒಳಗೆ ಈಗ ಎಲ್ಲಾರ ಹುಡುಗರು ಕರ್ಕೊಂಡು ಹೋಗ್ತಾರೆ ಟೂರಿಗೆ ಅಂತಂದು ಹೇಳಿದ್ರೆ ಅಲ್ಲಿ ಗೋಕರ್ಣಕ್ಕೆ ಭಾಳ ಕರ್ಕೊಂಡು ಹೋಗ್ತಾರೆ ಸ್ಕೂಲ್ ಒಳಗೆಲ್ಲ. ಹಂಗೆ ಹೋಗ್ಬೋದ ಅಂದ್ರೆ ಈಗ ಬಿಸಿಲಲ್ಲ ಅಷ್ಟು ದೂರ ಹೋಗಿ ಅಮ್ಮಗೆ ಅದೆಲ್ಲ ಅವ್ರಿಗೇನು ಚಲೋ ಅನಿಸಿಲ್ಲ. ಇಲ್ಲವ ಭಾಳ ಬಿಸಿಲಾತ ನಮಗೆ ಅಂತಂದೇಳಿ ಬಿಸಿಲಾಗಿ ಈಗ ಎಲ್ಲಿ ಹೋದ್ರೂ ಚಲೋ ಅನ್ಸಂಗಿಲ್ಲ. ಈಗ ನೋಡಿ ನಾವು ಸ್ವಲ್ಪ ಈಗ 5 ನಿಮಿಷ ಹೊರಗಡೆ ಹೋಗಿ ಬಂದ್ವಿ, ಒಂಥರ ಬೇಜಾರಾದಂಗೆ ಆಗತ್ತೆ ಬಿಸಿಲಾಗ. ಅಂಥದ್ದು ಅವರು ಹೋಗಿದ್ದ ಇಲ್ಲಿಂತ್ರ ಲೇಟಾಗಿ ಹೋಗ್ಯಾರ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಂತ ಬರೀ ತ್ರಾಸ ಆತಂತ್ರಿ ಅವರಿಗೆ. ಆಮೇಲೆ ಮತ್ತೇನು ಹೇಳಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಚಾಚಿ ಮತ್ತು ಹೋಗೋಣ ಅಂತಂದ್ರೆ ಮತ್ತೆ ಟ್ರಿಪ್ಪಿಗೆ ಏನು ಇದನ್ನು ಮಾಡೋಕೆ ಹೋಗ್ಬೇಡ್ರಿ, ಮತ್ತು ಈಗ ಹೆಂಗಿದ್ರೆ ಮತ್ತೆ ಈಗ ಅಜ್ಮೀರ್ ಟ್ರಿಪ್ ಅದು ಮಾಡ್ಬೇಕು ಅನ್ನಕತ್ತೀವಿ, ಹೋಗೋಣ ಅಂತ ಎಲ್ಲರೂ ಕೂಡ್ಕೊಂಡು. ಈ ಸರ ಯಾರಿಗೂ ಬಿಡೋದು ಬೇಡ, ಎಲ್ಲರೂ ಕರ್ಕೊಂಡು ನಮ್ದು ಒಂದು ಡಬ್ಬೆ ಆಗ್ಬೇಕು ಹಂಗೆ ಹೋಗೋಣ ಅಂತಂದು ಹೇಳ್ಯಾರ್ರಿ. ಹಂಗೆ ಹೋಗ್ತೀರಿ, ಯಾರೇನು ತಪ್ಪಾಗಿ ತಿಳ್ಕೊಬೇಡ್ರಿ. ನಮ್ಮ ಫ್ಯಾಮ್ಲಿ ಬಗ್ಗೆ ಎಲ್ಲರೂ ನಾವು ಒಂದೇ ಅದೀವಿ, ಎಲ್ಲ ಒಂದು ಗುಡ್ಕೊಂಡ ಹೋಗ್ತೀವಿ, ಒಂದು ಗುಡ್ಕೊಂಡ ಮಾಡ್ತೀವಿ. ಏನು ಮಾಡೋದಿದ್ರೆ ಯಾಕಂದ್ರೆ ಎಲ್ಲ ನಮ್ಮ ಬಾಬಾ ಎಲ್ಲರಿಗೂ ಕೇಳ್ತಾರೆ, ಒಬ್ರಿಗೂ ಬಿಡಂಗಿಲ್ಲ ರೀ ಅವ್ರು. ಹೋಗಿ ಬರ್ತೀರಾ ಬಿಡ್ತೀರಾ ಅಂತಂದು ಹೇಳಿ ಹಂಗೆಲ್ಲ ಕೇಳ್ಕೊಂಡು ಹೋಗ್ತಾರೆ. ಜಸ್ಟ್ ಈ ಸರ ಸ್ವಲ್ಪ ಮಿಸ್ ಆಯ್ತು, ಅದು ಒಂದು ದಿನ ಟ್ರಿಪ್ ಒಳಗೆ. ಈ ಸ್ಪೆಷಲ್ ಊಟ ಮಾಡಿ ನಾವು ಭಾಳ ದಿನ ಆಗಿತ್ತು. ಭಾಳ ದಿನ ಅಂದ್ರೆ ಒಂದು 20 ದಿನ ಆಗಿತ್ತೇನೆ. ಮಾಡೋಣ ಊಟ ಮಾಡಿ ಹೆಚ್ಚಿಗೆ ಇದು 1 ತಿಂಗಳಾಗೈತೆ. 1 ತಿಂಗಳಾಗೈತೆ. 1 ತಿಂಗಳಾಗಿರ್ಬೇಕು. 1 ತಿಂಗಳಾದ್ಮೇಲೆ ಮತ್ತೆ ಇವತ್ತು ಮಟನ್ ತೊಗೊಂಬಂದೀವಿ. ಏನು ಮಾಡ್ತೀವಿ? ಮಟನ್ ಬಿರಿಯಾನಿ ಮಾಡ್ತೀವಿ. ಸಾರು ಮಾಡ್ಬಿಡ್ತೇನೆ ನಾನು ಹೆಂಗಂತ ಗೊತ್ತೇನೆ, ಒಂದು 20 kg ಮಟನ್ ತಂದಿರ್ತೀವಲ್ಲ ಹಂಗಂತೀವಿ ನಾವು. ತರೋದು ಅರ್ಧ kg ಮಟನ್. ನಾವು ಅರ್ಧ kg ಒಳಗೆ ಬಿರಿಯಾನಿ ಮಾಡಬೇಕು, ಗ್ರೇವಿ ಮಾಡಬೇಕು, ಏನು ಮಾಡಬೇಕು ಅಂತೀವಿ ನಾವು. ಗೊತ್ತಾಗಂಗಿಲ್ಲ ಅಂತೀವಿ ನಾವು. ನಾವು ಅಷ್ಟ ಮಟನ್ ತರ್ಸೋಕೆ ಕಾರಣ ಏನ್ರಿಪ್ಪ ಅಂತಿದ್ರೆ, ಸಾನ್ಯಾನು ಮಟನ್ ತಿನ್ನಂಗಿಲ್ಲ, ಆಮ್ಯಾಗ ತಮ್ಮನ್ನ ಮಟನ್ ತಿನ್ನಂಗಿಲ್ಲ, ಸುಮ್ಮನೆ ಐತಲ್ಲ ಬಿಡಂಗನಾಗಿಲ್ಲ. ಹಾಂ, ಈ ಕಡೆ ಚಿಕನ್ ಪೀಸೂ ಬೇಕಾ, ಈ ಕಡೆ ಮಟನ್ ಪೀಸೂ ಬೇಕಾ. ಮಾಡಿರ್ತೀನಿ, ನಾ ಯಾಕೆ ತಿನ್ಬಾರ್ದು? ಕರೆಕ್ಟ್ ಸಾನ್ಯಾ, ನಿಮ್ಮ ಮಮ್ಮಿ ತಿನ್ನೋಕ್ಕೆಲ್ಲ ನನಗೆ ಹೆಲ್ಪ್ ಮಾಡ್ತಾಳೆ ತಿನ್ನೋದ್ರೊಳಗೆ. ಮತ್ತೆ ಭಾಳ ತಂದು ಪಪ್ಪಾಗ ತೊಂದರೆ ಇಲ್ಲ ತಿನ್ನಕ್ಕೆ. ಹೌದು, ಅದಕ್ಕೆ ಪಾಪ ಅದ್ರಾಗ ಯಾಕೆ ಬಿಡ್ಬೇಕಂತೆ, ಅದ್ರಾಗ ಒಂದು 2 ಪೀಸ್, ಇದ್ರಾಗ ಒಂದು ಪೀಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೇನು ನೀ ಹೆಲ್ಪ್ ಮಾಡೋಕೆ ಹೋಗ್ಬೇಡ. ಬಾಡಿಗೆನ ಅದೇ ಈ ಬಿಸಿಲಿನ ಹೊಡೆತಕ್ಕೆ ಮೆಣಸಿನ್ಕಾಯಿ ನೋಡ್ರಿ ಶಟದ ಚಕ್ಕಿ ಆಗ್ಯಾವ. ಆದರೂ ಟೇಸ್ಟ್ ಮಾತ್ರ ಇವು ಭಯಂಕರ ಆಗ್ಯಾವು, ಭಾರಿ ಮಸ್ತ್ ಆಗ್ಯಾವ. ಆಮ್ಯಾಗ ಇವೇನೇನು ಮಾಡ್ತಾರಲ್ಲ ಮೆಣಸಿನ್ಕಾಯಿ, ಇವು ದಿಪ್ಪಿರಬಾರ್ದು ಹಿಂಗೆ, ಇವು ತಿಳು ಇರ್ಬೇಕು. ಅವು ಕರೆದು ಬಿಟ್ಲಿಕ್ಕೆ ತೆಳ್ಳಗಾಗ್ಬೇಕು, ಅವು ತಿನ್ನಕ್ಕೆ ಭಾರಿ ಮಜಾ ಬರ್ತಾವೆ. ಆಮ್ಯಾಗ ಅವು ಖಡಕ್ ಆಗ್ಬೇಕು. ಅವು ಇವಂತೂ ಐತಲ್ಲ ಭಾರಿ ಮಸ್ತ್ ಆಗ್ಯಾವ ಟೇಸ್ಟಿ. ಏನು ಮತ್ತೆ ಪಡ್ಡು ಮಾಡ್ತೀವಿ, ದೋಸೆ ಮಾಡ್ತೀವಿ. ನಾಳೆ ಪಡ್ಡು ಮಾಡ್ಬೇಕಂತ ಮಾಡೇನಿ. ಹುಡುಗರು ಪಡ್ಡು ಅನ್ನಕತ್ತಾರ, ಪಡ್ಡು ಮಾಡ್ಬೇಕು. ಹಿಟ್ಟೇನು ಉಳಿತಂದ್ರೆ ತಿರುಗಿ ಮರ್ದಿನ ದೋಸೆ ಮಾಡ್ತೀನಿ. ಹಾಗೆ ಮಿಕ್ಸ್ ಮಾಡಿ ಅದೊಂದು ಚಲೋ ಐತಿ. ನಮ್ಮ ಮನ್ಯಾಗ ಕುಂತ ಚಿಕನ್ ಅಂಗಡಿಯವ್ರು ಫೋನ್ ಹಚ್ಚಿದ್ರೆ ಅವ್ರ ಮನೆ ಮಟ್ಟ ಬಂದು ಕೊಡ್ತಾರೆ. ಹಚ್ಚಿದ್ದೆ ಫೋನ್ ಅವ್ರಿಗೆ, ಬರ್ತಾರಂತ ಈಗ ಅವ್ರು ಅರ್ಧ ತಾಸು ಬಿಟ್ಟು. ಅಂಗಡಿಯಾಗ ಒಬ್ಬರದಾರಂತ ಅವರು, ಯಾರೊಬ್ಬರು ಬಂದಿನಾಗ ಬಂದು ಕೊಡ್ತೀನಿ ಅಂತ ಹೇಳಿದ್ರೆ, ಆಯ್ತು ತಗೋಪ್ಪ ತಮ್ಮ ಅಂತ ಹೇಳೀನಿ. ಅವಾಗ ಮಟ್ಟ ನೀನು ಮಸಾಲೆ ಎಲ್ಲ ರೆಡಿ ಮಾಡ್ಕೊ. ಸಾನಾಗ ರತ್ತಿಗುನಿ ಆಕೆ ಹೋಗಿ ಒಂದು ತಾಸಿನ ಮಾಗತ್ತೆ ಈಗ ಮಾತಾಡ್ಕೊಂತ. ಆಯ್ತು ತಗೊಂಡಿನ ಮಟನ್ ಮಾಡ, ಸಣ್ಣ ಬಂದ ಚಿಕನ್ ಮಾಡ್ತಾಳೆ. ಕಡು ದಿನ ಮಾಡ್ತಿ ಹಂಗಂತ ಮತ್ತೆ ಊಟ ದಿನ ಮಾಡಿಬಿಡಿ ನಮಗೆ ಕೊಡು ಮತ್ತೆ. ರೊಟ್ಟಿ ಮಾಡ್ತೆ ಸಾನೆ ಚಲೋ ಆಯ್ತು ಬಿಡುವ. ರೊಟ್ಟಿ ಮಾಡಿದ್ದೆ ಬೀಗ ಬಾ ಬಿಡ, ಅಲ್ಲಿ ನಾಳೆ ಬಂದು ಮತ್ತೆ ತಿಕ್ಕಕ್ಕೆ ಬರ್ತೈತೆ. ನಾನು ಈಗ ಪಪ್ಪ ಚಿಕನ್ ತೊಗೊಂಬರಕ್ಕೆ ಹೋಗ್ಯಾರ. ಚಿಕನ್ ಅಂಗಡಿಯವ್ರು ಫೋನ್ ಹಚ್ಚಿದ್ರೆ, ನಿಮ್ಮ ಚಿಕನ್ನು ಮತ್ತು ಕಬಾಬ್ ಮಾಡಲೆ ಪೂರ 1 kg ಬ್ಯಾಡ ಅದು, ನೀವು ತಿನ್ನಂಗಿಲ್ಲ ಮಾಡಂಗಿಲ್ಲ. ಸಾರ್ನಾಗೇನು ಚಿಕನ್ ಅರ್ಧ ಸಾರು ಮಾಡ್ತೀನಿ, ಅರ್ಧ ಕಬಾಬ್ ಮಾಡ್ತೀನಿ. ಅಲ್ಲಿ ಮಟ ಮಸಾಲೆ ರೆಡಿ ಮಾಡ್ಕೊತೀನಿ. ಬಂತ್ರಿ ಚಿಕನ್? ಕೊತ್ತಂಬರಿ ಇಲ್ಲ ಅಂತ? ಕೊತ್ತಂಬರಿ 500 ರೂಪಾಯಿ. ಕೊತ್ತಂಬರಿ ತಿನ್ನೋದ ಬೇಡ, 1 ರೂಪಾಯಿ ಸಿವಿಡಾಗ ಮಟನ. ಇದನ್ನು ಮಸಾಲೆ ಮಿಕ್ಸಿಗೆ ಹಾಕೊತೀನಿ ಈಗ. ನಾನೀಗ ಮಾತು ಹೇಳಕತ್ತೆ 8 ತಿಂಗಳಾಗತ್ತೆ. ಒಂದು ಅರಿವಿ ತರುಣ ಅಂತೇಳಿ ನೀ ಕೇಳಾಕತ್ತಿಲ್ಲ ನೋಡು. ಬಿಸಿಲಾಗತ್ತಲ್ಲ, ಫ್ರಿಜ್ ನೀರ್ಕಿಂತ ಹರಿವಿ ನೀರು ಭಾಳ ಚಲೋ. ಅಲ್ಲಿ ನಮ್ಮ ತಳಗಿ ಮನೆ ಆಗಿತ್ತು, ಅದು ಭಾರಿ ಕೊಡಕ್ಕೆ ನೀರು ಅವು. ಅದೇ ಭಾರಿ ಇತ್ತದ, ಅದೇನಾಯ್ತು ಏನೋ ಗೊತ್ತಿಲ್ಲ. ಈಗ ಮಸ್ತ್ ಬಂದಾವ ಮತ್ತೆ ಮಂದಿನ ಇರ್ತಾವ ಅವು. ಅದಕ್ಕೆ ಮತ್ತೆ ಇದು ನಳ ಈಗ ಅದನ್ನು ಹಂಗೆ ತರು ಒಂದು ಸಾದಾ ಅಲ್ಲ, ಉಸಗರ ಹಾಕೋಣಂತ ಏನ್ರ ಹಾಕೋಣಂತ ಫಸ್ಟ್ ತರೋಣ.
ನಿನಗೆ ತರುಣ್ ಅನ್ನಕತ್ತ 8 ತಿಂಗಳ ಮ್ಯಾಗ ಆತ ನೀನು ಹ್ಞೂ ಅನ್ನಕತ್ತಿ ನಾವು ಅಷ್ಟು ಸಲ ಹುಬ್ಳಿ ಹೋಗ್ತೇವೆ ನಮಗೂ ನೆನಪಾಗಂಗಿಲ್ಲ. ಹಿಂಗೆ ಹೋಗ್ತೀವಿ ಬಸ್ಸಿಗೆ ಹೋಗ್ತೀವಿ ನಾವು ಬಸ್ಸಿಗೆ ಹೋಗಿ ನೋಡ್ಕೊಂತ ಹೋಗಿರ್ತೀವಿ ಬರಮ್ ತೊಗೊಂಬರಂತ ಅಂತೇಳಿ ಆ ಆಟೋದ್ರ ಹೆಂಗಸ್ ಬರ್ತಾರ ಮತ್ತು ಬರಮ್ ನಂಗಸ್ ಬರಂಗ ಇಲ್ಲ ಅವ್ರು. ಅದಕ್ಕೆ ನಾವು ಹಿಂಗೆ ಮಾಡಿನ ಸಲ ಹೋಗಬೇಕಾದ್ರೆ ತೊಗೊಂಡೋಗ್ಬಿಡೋದಂತೆ. ತಮ್ಮನ್ನ ನಿನಗೆ ಆರಾಮತ್ತೆ? ಹಾಂ ಪಪ್ಪ, ಮಮ್ಮಿ ಸ್ವಲ್ಪ ಗುಳಿಗೆ ಕೊಟ್ಟಾರಲ್ಲ, ಸ್ವಲ್ಪ ಆರಾಮತ್ತ. ಪಪ್ಪ ನಂದು ಸಾಯಂಕಾಲ ಯಾವಾಗ ಮಾಡಿಸ್ಕೊಂಡು ಬರ್ತೀರಿ? ಮಾಡಿಸ್ಕೊಂಡು ಬರ್ತೇವಂತೆ. ನಿನ್ನ ಸಾಯಂಕಾಲಿಗೆ ಏನಾಗಿಲ್ಲ, ಬರೀ ಮುಂದಿನ ಟೈರ್ ಅಷ್ಟೇ ಬೆಂಡ್ ಆಗೈತಿ. ಅದನ್ನು ಹಚ್ಕೊತೇವೆ, ಅದನ್ನು ಒಯ್ದು ಬಿಡ್ತೇವೆ ಸಾಯಂಕಾಲ ಅಂಗಡಿಗೆ. ಅಂಥದ್ದು ಸೇಮ್ ಟು ಸೇಮ್ ಟೈರ್ ತಲ ತೊಗೊಂಬರ್ತೀವಿ, ಇಲ್ಲಿ ತೊಗೊಂಬಂದು ಫಿಟ್ಟಿಂಗ್ ಮಾಡೋದಂತೆ. ಏನಿದು ಗಿಡ ಫಸ್ಟ್ ಒಣಗ್ತು ಬರೀ, ಆಮ್ಯಾಗ ಎಲ್ಲಿ ಪೂರ ಹೋಗಿಬಿಟ್ಟು ಹೋಗಿದ್ರು. ಹ್ಞೂ ಎದಕ್ಕೆ? ಹೌದಾ? ಈಗ ಇಲ್ಲಿ ಬಿಸಿಲು ಭಾಳ ಐತಿ, ಈ ಗಿಡ ಅಂತ ಶಿಫ್ಟ್ ಮಾಡೋಂಗ ನಳ್ಳಿಗೆ ಬೇಡಂದೆ ಹಂಗೆ ಹಾಕ್ತಮ್ಮನ ನೀರು ಹಾಕ್ತಮ್ಮನ ಅಂತ. ಇದು ನೋಡಿದ್ರೆ ಎಷ್ಟು ಮಸ್ತ್ ಆಗೈತಿದೆ. ಇದಲ್ಲ ಇದು ಪುದೀನ ಗಿಡ ನೋಡಿ, ಪುದೀನ ಗಿಡ ಎಷ್ಟು ಮಸ್ತ್ ಆಗೈತೆ ಹಸಿರಾಗಿ ಹಂಗೆ. ಆಮ್ಯಾಗ ಅದಕ್ಕೆ ನೀರು ಹಾಕಿಲ್ಲಲ್ಲ ಒಂದು 4-5 ದಿನ ನಾವು. ಬಿಸಿಲು ಭಾಳ ಇತ್ತ, ಆಮ್ಯಾಗ ನೀರು ಹಾಕಿಲ್ಲ. ಅದಕ್ಕಾಗಿ ಆಗತ್ತೆ ಗಿಡ ಅದು. ಇನ್ಮ್ಯಾಗ ಮತ್ತೆ ಐತಲ್ಲ ಕಂಟಿನ್ಯೂ ನೀರು ಹಾಕ್ಕೊಂತ ಇದ್ದಿರೋದಕ್ಕೆ ಮತ್ತು ಅದು ಕ್ಲಿಯರಾಗಿ ಬೀಳ್ತೈತೆ. ನಾವು ಗೆಸ್ಟ್ ಅನ್ಬೇಕು ಬೀಗ್ರ ಅನ್ಬೇಕು ಗೊತ್ತಾಗತ್ತಿಲ್ಲ ನನಗೆ. ಮನೆಗೆ ಬಂದರೆ ಏಕ್ಯಾಮ ಇರಮ್ಗುಡ್ಡ ಹಾತ್ ಮೇ ಕ್ಯಾಯಿ ಬ್ಯಾಗ್ ಕೈ ಕಾ ಬ್ಯಾಗು हाँ बोली ऐसा बैग क्या ये फोल्डिंग बैग है? फोल्ड कर तो स्टार होता, खोले तो बुट्टी होता देख. ನೋಡಿದೆ ಹಂಗಾಗ್ತಲ್ಲ ಅದು. ಇಲ್ಲ ಅಕ್ಕಿ ಮಾಡತ್ತಳಂಗದನ ಅದು ಹಂಗೆ ಆಗತೈತಿ. ಬ್ಯಾಗ್ ಭಾರಿ ನೋಡಿದೆ. ಅದ್ರ ಏನು ಗೊತ್ತೇನೆ, ಸೇಬು ಹಣ್ಣು ಬಾಳೆಹಣ್ಣು ಇವೆಲ್ಲ ಇಡೋ ಬ್ಯಾಗ್ ಆತ. ಅದು ಸನೆ ಕೊಡ್ಕೊಡಕ್ಕೆ ಬೇಕಂತ